ರಾಷ್ಟ್ರ ಮಟ್ಟದಲ್ಲೇ ಸಂಚಲನ ಸೃಷ್ಟಿಸಿದ್ದಂತಹ ಒಂದು ಕೇಸ್ ಇದು. ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಿದ್ರು ಅನ್ನುವಂಥದ್ದನ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅದರಲ್ಲೂ ಕೂಡ 2022ರಿಂದ 2025ರವರೆಗೂ ಕೂಡ ಈ ಒಂದು ಕೇಸ್ನ ವಿಚಾರಣೆ ಅಂತಿಮವಾಗಿ ನಡೀತಾನೇ ಇತ್ತು. ಆದರೆ ಇವತ್ತು ಕೋರ್ಟ್ ನವೆಂಬರ್ 26ನೇ ತಾರೀಕು ತೀರ್ಪನ್ನ ಪ್ರಕಟ ಮಾಡಿದೆ. ಮುರುಘಾ ಸ್ವಾಮಿಗಳು ನಿರ್ದೋಷಿ ಅಂತ ಹೇಳಿ ತೀರ್ಪು ಪ್ರಕಟ ಆಗಿರುವಂಥದ್ದು ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದ್ದಂತಹ ಚಿತ್ರದುರ್ಗ ಮುರುಘಾ ಮಠದ ಪೀಠಾಧಿಪತಿ ಶಿವಮೂರ್ತಿ ಶರಣರ ವಿರುದ್ಧದ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಆರೋಪಗಳ ಪ್ರಕರಣದ ವಿಚಾರಣೆ ಬಹುತೇಕ ಅಂತಿಮ ಘಟ್ಟಕ್ಕೆ ತಲುಪಿತ್ತು. ಅದಾದ ಬಳಿಕ ಇವತ್ತು ನವೆಂಬರ್ 26 ತೀರ್ಪನ್ನ ಪ್ರಕಟ ಮಾಡೋದಕ್ಕೆ ದಿನಾಂಕವನ್ನ ನಿಗದಿ ಸಹ ಮಾಡಲಾಗಿತ್ತು. ಶಿವಮೂರ್ತಿ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ನ ವಾದ ಪ್ರತಿವಾದ ಕೋರ್ಟ್ನಲ್ಲಿ ಮುಕ್ತಾಯ ಆಗಿತ್ತು. ನವೆಂಬರ್ 26ರಂದು ತೀರ್ಪು ಪ್ರಕಟಕ್ಕೆ ದಿನವನ್ನ ನಿಗದಿ ಮಾಡಲಾಗಿತ್ತು. ಬಟ್ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾ ಸ್ವಾಮಿ ನಿರ್ದೋಷಿ ಅಂತ ಹೇಳಿ ಆರೋಪ ಮುಕ್ತರಾಗಿ ಹೊರಬಂದಿದ್ದಾರೆ ಮುರುಘಾ ಸ್ವಾಮಿಗಳು. ಆ ರೀತಿಯಾಗಿ ಇಬ್ಬರು ಬಾಲಕಿಯರನ್ನ ಬಳಸಿಕೊಂಡಿಲ್ಲ, ಯಾವುದೇ ರೀತಿಯಾದಂತಹ ತಪ್ಪುಗಳನ್ನ ಎಸಗಿಲ್ಲ ಅನ್ನುವಂಥದ್ದನ್ನ ಸಾಬೀತು ಮಾಡ್ಕೊಂಡು ಹೊರಬಂದಿದ್ದಾರೆ. ನೋಡ್ತಾ ಇದ್ರೆ ಕೋರ್ಟ್ಗೆ ಇವತ್ತು ಹಾಜರಾಗಿದ್ರಲ್ಲ A1 ಆರೋಪಿ ಮುರುಘಾ ಶ್ರೀಗಳು. ಸೊ ಕೋರ್ಟ್ನಲ್ಲಿ ಇವತ್ತು ಅಂತಿಮ ತೀರ್ಪನ್ನ ಪ್ರಕಟ ಮಾಡಿದ್ದಾಯಿತು. ಮುರುಘಾ ಸ್ವಾಮಿಗಳು ನಿರ್ದೋಷಿ ಅಂತ ತೀರ್ಪು ಹೊರಬಂದ ಬಳಿಕ ಈಗ ಕೋರ್ಟ್ನ ಆವರಣದಿಂದ ಹೊರಗೆ ಬಂದಿದ್ದಾರೆ. ಸೊ ಅಲ್ಲಿ ಎಲ್ಲ ವಕೀಲರು ಕೂಡ ಅವರನ್ನ ಕರೆತರುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಮತ್ತೆ ಇವಾಗ ಅವ್ರು ಎಲ್ಲಿದ್ರೋ ಅದೇ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಬಟ್ ಈಗ ಮುರುಘಾ ಸ್ವಾಮಿಗಳು ನಿರ್ದೋಷಿ ಅಂತ ತೀರ್ಪೇನೋ ಪ್ರಕಟ ಕೊಟ್ಟಿದೆ. ಬಟ್ ಈಗ ಬಂಧ ಮುಕ್ತ ಆಗಬೇಕಲ್ವಾ, ಅದಕ್ಕೂ ಕೂಡ ಒಂದಷ್ಟು ಪ್ರೊಸೀಜರ್ಗಳು ಇರೋದ್ರಿಂದ ಪೊಲೀಸರು ಅವೆಲ್ಲ ಪ್ರೊಸೀಜರ್ಗಳನ್ನ ಕಂಪ್ಲೀಟ್ ಮಾಡಿದ ಬಳಿಕ ಅವರಿಗೆ ಹೊರಗೆ ಬರ್ತಾರೆ. ಬಟ್ ಈಗ ಜಾಮೀನಿನಿಂದ ಹೊರಗೆ ಬಂದಿರೋದ್ರಿಂದ ಮತ್ತಷ್ಟು ತನಿಖೆ ನಡೆಯುವಂತಹ ಸಾಧ್ಯತೆಗಳು ಇರುವಂಥದ್ದು. ಈಗ ಜಾಮೀನಲ್ಲಿದ್ದಾರೆ ಅವರು, ಆದ್ರೆ ಈ ಒಂದು ಆರೋಪದಿಂದ ಅವರು ನಿರ್ದೋಷಿ ಅಂತ ಹೇಳಿ ಹೊರಗೆ ಬಂದಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಇವರ ಮೇಲೆ ಆರೋಪಗಳು ಇತ್ತಲ್ಲ, ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಇಬ್ಬರು ಬಾಲಕಿಯರ ಮೇಲೆ, ಜೊತೆಗೆ ಪೋಕ್ಸೋ ಕೇಸನ್ನ ಕೂಡ ದಾಖಲು ಮಾಡಲಾಗಿತ್ತಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತೀರ್ಪಿನ ಮೇಲಿದ್ರು. ಬಟ್ ಆದ್ರೆ ಅಂತಿಮ ತೀರ್ಪನ್ನ ಪ್ರಕಟ ಮಾಡಬೇಕಾಗಿತ್ತು. ಅಂದ್ರೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರ್ತಾರೆ, ಪ್ರತ್ಯೇಕವಾಗಿ 2 ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರ್ತಾರೆ. ನ್ಯಾಯಾಲಯದಲ್ಲೂ ಕೂಡ ನಿರಂತರವಾಗಿ ವಿಚಾರಣೆಗಳ ಮೇಲೆ ವಿಚಾರಣೆಗಳು ಆಗ್ತಾ ಇರುತ್ತೆ, ವಾದ ವಿವಾದಗಳು ಕೂಡ ನಡೀತಾ ಇರುತ್ತೆ. ಅದಾದ ಬಳಿಕ ಈಗ ಈ ಒಂದು ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾ ಸ್ವಾಮಿ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ.
ಮುರುಘಾ ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಂತಹ ಆರೋಪದ ಮೇಲೆ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಶ್ರೀ ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. 2022ರ ಆಗಸ್ಟ್ 26ರಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ನಜರ್ಬಾದ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿರುತ್ತೆ. ಈ ಬಗ್ಗೆ ಮಾತನಾಡೋದಕ್ಕೆ ಕೆಬಿಕೆ ಸ್ವಾಮಿ ಅವರು ಮುರುಘಾ ಶ್ರೀ ಪರ ವಕೀಲರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಚಿತ್ರದುರ್ಗದ ಮುರುಘಾ ಶ್ರೀ ಕೇಸ್ ಏನಿತ್ತು, ಅದರಲ್ಲೂ ಪ್ರತ್ಯೇಕವಾಗಿ ಪೋಕ್ಸೋ ಕೇಸನ್ನ ದಾಖಲು ಮಾಡಲಾಗಿತ್ತಲ್ಲ, ಆ ಒಂದು ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರು ಅಪ್ರಾಪ್ತ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಂತಹ ಆರೋಪವನ್ನ ಮುರುಘಾ ಶ್ರೀಗಳ ಮೇಲೆ ಹೊರಿಸಲಾಗಿತ್ತು. ಅವರ ಮೇಲೆ ಕೇಸನ್ನ ಕೂಡ ದಾಖಲು ಮಾಡಲಾಗಿತ್ತು. 2022ರ ಆಗಸ್ಟ್ 26ರಂದು ಮೈಸೂರಿನ ನಜರ್ಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ತನಿಖೆ ಕೂಡ ನಡೆಸಲಾಗುತ್ತೆ. ಅದರ ಜೊತೆಗೆ ಕೇಸ್ಗಳು ಕೂಡ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇರುತ್ತೆ. ಇವತ್ತು ಈ ಅಪ್ರಾಪ್ತ ಬಾಲಕಿಯರ ಮೇಲೆ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮುರುಘಾ ಶ್ರೀಗಳು ನಿರ್ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ.